ಕೊನೆಯದಾಗಿ ಜನರಿಗೂ ಕೂಡ ಒಂದು ಪ್ರಶ್ನೆ ಇದೆ ಸರ್. ಈಗ ನಿನ್ನೆ ಎಲ್ಲ ನೋಡಿದಾಗ ಒಂದೇ ಜಾಗಕ್ಕೆ ಎರಡೆರಡು ಡಾಕ್ಯುಮೆಂಟ್ ಆಗ್ಬಿಡ್ತಾ ಅಂತಕ್ಕಂಥ ಪ್ರಶ್ನೆ. ನಾನು ಸುಮ್ಮನೆ ನಿಮಗೆ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಈಗ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಒಂದೇ ಜಾಗಕ್ಕೆ ಎರಡೆರಡು ದಾಖಲೆ ಆಗ್ಲಿಕ್ಕೆ ಸಾಧ್ಯ ಉಂಟಾ ಸರ್? ಆ ಥರದ್ದು ಏನೋ ಪಾಸಿಬಿಲಿಟೀಸ್ ಇದೆಯಾ ಸರ್? ಈಗ ಆಗಿರ್ಬೋದು. ಅದು ಏನಕ್ಕಾಯಿತು, ಅಥವಾ ಈಗ ನಂದು ಯಾವುದೋ ಒಂದು ಜಾಗ ನಾನು ಕ್ಲೈಮ್ ಮಾಡ್ತಾ ಇರ್ತೀನಿ, ಆ ಜಾಗ ನಂದು ಅಂತ, ನೀವು ನಿಮ್ಮ ಜಾಗ ಅಂತ ಕ್ಲೈಮ್ ಮಾಡ್ತಾ ಇರ್ತೀರಿ. ಇದನ್ನೆಲ್ಲವಕ್ಕೂ ಸಾಲ್ವೇಷನ್ ಕೊಡಬೇಕು ಅಂದರೆ ಸರ್ವೆ ರೆಕಾರ್ಡ್ಸು ಸರ್. ಸರ್ವೆ ರೆಕಾರ್ಡ್ಸು ನಾನು ತೋರಿಸ್ತಾ ಇರೋ ಜಾಗ ನಿಮಗೆ ಬರುತ್ತಾ, ನಿಮ್ಮ ಜಾಗ ನನಗೆ ಬರುತ್ತಾ ಅನ್ನೋದನ್ನ ಅವರೇ ಬೈಫರ್ಕೇಷನ್ ಮೂಲ ಪತ್ರ ತೊಗೊಂಡು ಎಲ್ಲ ಸರ್ವೆ ಸ್ಕೆಚ್ ತೊಗೊಂಡು ಆ ಜಾಗಕ್ಕೆ ನಾನು ಹಕ್ಕುದಾರನ ನೀವು ಹಕ್ಕುದಾರನ ಅಂತ ಅವರೇ ಅದನ್ನು ತಿಳಿಸ್ಬೇಕೇ ಹೊರತು ನಾವು ಯಾವುದೇ ಕಾರಣಕ್ಕೂ ತಿಳಿಸೋದಕ್ಕಾಗಲ್ಲ ಸರ್. ಇದು ಅವರ ಕೆಲಸ ಸರ್. ನಾವೇನಿದ್ರು ಡಾಕ್ಯುಮೆಂಟ್ ಮೇಲೆ ಈ ಸ್ವತ್ತು ಮಾಡ್ತೀವಿ, ಖಾತಾಗಳು ಮಾಡ್ತೀವಿ ಹೊರತು ನಾವು ಸರ್ವೆ ಈ ಭೂಮಿ ಅವ್ರಿಗೆ ಬರುತ್ತಾ ಇವ್ರಿಗೆ ಬರುತ್ತಾ ಅಥವಾ ಅವ್ರಿಗೆ ಕರೆ ಆಗಿದ್ದ ಜಾಗ ಯಾವ್ದು ಇವ್ರಿಗೆ ಯಾವುದು ಅದನ್ನು ತಿಳಿಸೋಷ್ಟು ನಾಲೆಜು ನಮಗಿರಲ್ಲ, ನಮ್ಮ ಅಧಿಕಾರದ ವ್ಯಾಪ್ತಿಗೂ ಅದು ಬರಲ್ಲ ಸರ್. ಈಗ ಚೆಕ್ ಬಂದಿ ವಿಚಾರದಲ್ಲೂ ಕೂಡ ಒಂದು ಪ್ರಶ್ನೆ ಇದೆ ಸರ್. ಪುಷ್ಪ ಅವ್ರು ಹೇಳ್ತಾರೆ ನಾವೇನು ಚೆಕ್ ಬಂದಿ ತೋರಿಸಿದ್ವಿ ನಮ್ಮ ಸೇಲ್ ಡೀಡಲ್ಲಿ, ಅದ್ರ ಪ್ರಕಾರ ನನ್ನ ಜಾಗ ಇದೆ, ಅವ್ರದ್ದೇ ಚೆಕ್ ಬಂದಿ ಸರಿ ಇಲ್ಲ ಅಂತ ಅವ್ರ ಮೇಲೆ ಅಲಿಗೇಷನ್ ಮಾಡ್ತಾರೆ. ನನಗೆ ಇದು ನನ್ನ ವೈಯಕ್ತಿಕ ಪ್ರಾಪರ್ಟಿ ಅಲ್ಲ ಸರ್. ಅದು ಅವರವರು ಸಂಬಂಧಪಟ್ಟವರು ನ್ಯಾಯಾಲಯದಲ್ಲಿ ಮತ್ತು ಸಂಬಂಧಪಟ್ಟ ಇಲಾಖೆಯಲ್ಲಿ ಕ್ವೆಶ್ಚನ್ ಮಾಡ್ಕೋಬೇಕೆ ಹೊರತು ನನ್ನ ವೈಯಕ್ತಿಕ ಪ್ರಾಪರ್ಟಿ ಆದರೆ ನಾನು ಹುಡುಕ್ಬೋದು, ಅದ್ರ ಬಗ್ಗೆ ಇದು ಮಾಡ್ಬೋದು ಸರ್. ನಾನು ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇಲ್ವಾ, ಅವ್ರಿಗೆ ಸಂಬಂಧಪಟ್ಟಂಗೆ ನಾನು ಯಾವುದೇ ಈ ಸ್ವತ್ತನೇ ಆಗಲಿ ಖಾತೆನೇ ಆಗಲಿ ಮಾಡಿಲ್ಲ. ಯಾಕೆಂದರೆ ನಾನು ಡಾಕ್ಯುಮೆಂಟನ್ನು ಅವರೆಲ್ಲ ಮೀಡಿಯಲ್ಲೆಲ್ಲ ಕೊಟ್ಟಿದ್ದರಿಂದ ನಾನು ಅದನ್ನು ಇದು ಮಾಡ್ಕೊಂಡು ನೋಡಿದೆ. ಯಾಕೆಂದರೆ ಇಷ್ಟೆಲ್ಲ ಸ್ವರೂಪ ವಿಕೋಪಕ್ಕೆ ಹೋಗ್ತಾ ಇರೋದ್ರಿಂದ ಏನಾದರೂ ನನ್ನಿಂದ ತಪ್ಪಾಗಿದೆಯಾ ಅಂತ ನಾನೆಲ್ಲನೂ ನೋಡಿದೆ. ನನ್ನಿಂದ ಯಾವುದೂ ತಪ್ಪಾಗಿಲ್ಲ ಸರ್. ಈ ಪ್ರಕರಣದಲ್ಲಿ ಏನೇ ಆದರೂ ಕೂಡ ತನಿಖೆ ಆದರೂ ಕೂಡ ಎದುರಿಸಲಿಕ್ಕೆ ತಾವು ರೆಡಿ ಇದ್ದೀರಿ? ಇವತ್ತಿನಿಂದಲೇ ತನಿಖೆ ಎದುರಿಸೋಕ್ಕೆ ರೆಡಿ ಇದ್ದೀನಿ. ತಪ್ಪಾಗಿದ್ದರೆ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ತಪ್ಪು ಯಾರಿಂದ ಆಗಿದೆ ಅನ್ನೋದು ಗೊತ್ತಿಲ್ಲ, ಬಟ್ ನನ್ನಿಂದ ಅಂತೂ ತಪ್ಪಾಗಿಲ್ಲ. ತಪ್ಪಾಗಿದ್ದರೆ ನನ್ನ ವೃತ್ತಿಗೆ ರಾಜೀನಾಮೆ ಕೊಟ್ಟು ಆ ಶಿಕ್ಷಣ ಎದುರಿಸೋಕ್ಕೂ ಸಹ ನಾನು ರೆಡಿ ಇದ್ದೀನಿ.